ಸಾಫ್ಟ್ ಮಲ್ಲಿಗೆ ದೋಸೆ, ಮೈಸೂರು ಮಲ್ಲಿಗೆ ದೋಸೆ ತುಂಬಾನೇ ಟೇಸ್ಟಿಯಾಗಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ. ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೇನು ಜಾಸ್ತಿ ಏನು ಬೇಕಾಗಲ್ಲ. ಇಡ್ಲಿ ಅಕ್ಕಿ ಅಥವಾ ನಿಮ್ಮ ಕಡೆ ಇಡ್ಲಿ ಅಕ್ಕಿ ಇಲ್ಲ ಅಂದ್ರೆ ರೇಷನ್ ಅಕ್ಕಿನೂ ಹಾಕಿಕೊಳ್ಳಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಉದ್ದಿನ ಬೇಳೆನೂ ಜಾಸ್ತಿ ಬೇಕಾಗಲ್ಲ. 2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಇದ್ದರೆ ಸಾಕು. ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಮೆಂತೆ ಕಾಳನ್ನು ಕೂಡ ಹಾಕಿ 2 ಟೇಬಲ್ ಸ್ಪೂನ್ ಗಟ್ಟಿ ಅವಲಕ್ಕಿ, ಜಾಸ್ತಿ ಹಾಕೋಬೇಡಿ, 2 ಟೇಬಲ್ ಸ್ಪೂನ್ ಹಾಕಿ ಇದನ್ನು ಹಾಕಿಕೊಂಡು ನೀರನ್ನು ಹಾಕಬೇಕು. ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ಫಸ್ಟ್ 2-3 ಟೈಮ್ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಆಮೇಲೆ ಇದಕ್ಕೆ ನೀರನ್ನು ಹಾಕಿ 3 ರಿಂದ 4 ತಾಸು ನೆನೆಯಲು ಬಿಡಿ. ಅಕ್ಕಿ ಬೇಳೆ ತುಂಬಾನೇ ಚೆನ್ನಾಗಿ ನೆಂದರೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ನೆನೆಸಿಕೊಳ್ಳಿ. ಅಥವಾ ನಿಮಗೆ ಟೈಮ್ ಇಲ್ಲ ಅಂದ್ರೆ ನೈಟ್ ಕೂಡ ನೆನೆಸಿ ಬೆಳಗ್ಗೆ ರುಬ್ಕೊಂಡು ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಇದರಲ್ಲಿ 2 ಥರ ಮಾಡ್ಬೋದು. ನೀವು ರುಬ್ಬಿ ಹಿಟ್ಟು ರಾತ್ರಿ ಎಲ್ಲ ನೆನೆಕಿಟ್ಟು ಮಾಡ್ಬೋದು. ಹಾಗೆ ರುಬ್ಬಿದ ತಕ್ಷಣವೂ ಕೂಡ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಜಾಸ್ತಿ ನೀರು ಹಾಕಿ ರುಬ್ಬಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕಿ ಗಟ್ಟಿಯಾಗಿರಬೇಕು. ಸ್ವಲ್ಪ ಗಟ್ಟಿಯಾಗಿರ್ಬೇಕು, ಜಾಸ್ತಿ ಇರಬಾರ್ದು. ಆ ಥರದಲ್ಲಿ ನೈಸಾಗಿ ರುಬ್ಬಿಕೊಳ್ಳಬೇಕು. ಇವಾಗ ಏನು ಮಾಡಬೇಕಂದ್ರೆ ಸೇಮ್ 1 ಟೇಬಲ್ ಸ್ಪೂನಿನಷ್ಟು ಹಿಟ್ಟು ತೆಗೆದುಕೊಳ್ಳಬೇಕು. ಒಂದು ಕಡಾಯಿಯನ್ನಿಟ್ಟು ಅದಕ್ಕೆ 1 ಗ್ಲಾಸ್ ನೀರನ್ನು ಹಾಕಿ, ಸೇಮ್ ನಾವು ಇಡ್ಲಿ ರೈಸ್ ತೊಗೊತೀವಲ್ಲ ಆ ಇಡ್ಲಿ ರೈಸ್ ನೀರಿನಷ್ಟು ಆ ಗ್ಲಾಸಿನಷ್ಟು ನೀರನ್ನು ಹಾಕಬೇಕು. ಅದೇ 1 ಸ್ಪೂನಿನಷ್ಟು ಹಿಟ್ಟನ್ನು ಹಾಕಿ ತಿಕ್ಕಾಗಿ ಬರುವವರೆಗೆ ಕುದಿಸಿಕೊಳ್ಳಬೇಕು. ಗಟ್ಟಿ ಇರುವಾಗಲೇ ಈ ಹಿಟ್ಟನ್ನು ನಾವು ದೋಸೆ ಹಿಟ್ಟು ರುಬ್ಬಿರ್ತೀವಲ್ಲ ಅದಕ್ಕೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದಾದಮೇಲೆ ಏನು ಮಾಡಬೇಕಂದ್ರೆ 1 ಕಪ್ಪು ಅಳತಿ ತೆಂಗಿನಕಾಯಿ, ಇದು ಅಥವಾ ನೀವು ತುರಿದು ಕೂಡ ಹಾಕ್ಕೋಬೋದು. ಇದಕ್ಕೆ ನೀರನ್ನು ಹಾಕಿ ನಾವು ನುಣ್ಣಗೆ ರುಬ್ಬಿಕೊಳ್ಳಿ. ನುಣ್ಣಗೆ ರುಬ್ಬಿಕೊಂಡು ಫಿಲ್ಟರ್ ಮಾಡಿಕೊಳ್ಳಿ. ಚೆನ್ನಾಗಿರುತ್ತೆ. ಕೊಕೊನಟ್ ಅದು ತೆಂಗಿನಕಾಯಿ ಸಿಪ್ಪೆ ಎಲ್ಲ ಮೇಲೆ ಬರುತ್ತೆ. ಸೋಸಿಟ್ಟುಕೊಂಡ್ರೆ ಈ ಥರದಲ್ಲಿ ಮಾಡಿ. ಇದು ಈ ಥರ ಇರಬೇಕಂದ್ರೆ 1 ಗ್ಲಾಸ್ ನೀರಾಗಬೇಕು, ತೆಂಗಿನಕಾಯಿ ಹಾಲಾಗಬೇಕು. ಅಂದರೆ ನಿಮಗೆ ಸ್ವಲ್ಪ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಅರ್ಧ ಕಪ್ಪು ಕಾಯಿ ನೀರನ್ನು ಹಾಕಿ, ತೆಂಗಿನಕಾಯಿ ನೀರನ್ನು ಹಾಕಿ ಇದನ್ನು ಮೊದಲಿಗೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರದಲ್ಲಿ ಒಂದು ಅರ್ಧ ಕಪ್ ಫಸ್ಟ್ ಹಾಕಿ, ಗಟ್ಟಿ ಹಿಟ್ಟು ಇನ್ನೂ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಳಕ್ಕೆ ಬರುತ್ತೆ. ನೋಡಿ ಈ ಥರದಲ್ಲಿ ಅಷ್ಟು ಗಟ್ಟಿನೂ ಇರಬಾರ್ದು, ಜಾಸ್ತಿ ನೀರಿರಬಾರ್ದು. ದೋಸೆ ತವಾಗ ಹಾಕಿದರೆ ತಾನೇ ರೌಂಡ್ ಆಗಬೇಕು. ಆ ಥರದಲ್ಲಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಒಂದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ನಿಮಿಷ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಫ್ರೆಂಡ್ಸ್. ಸೋಡಾ ಗೀಡ ಏನೂ ಬೇಕಾಗಲ್ಲ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 ರಿಂದ 15 ನಿಮಿಷ ಚೆನ್ನಾಗಿ ನೆನೆಯಲು ಬಿಡಿ. ಆಮೇಲೆ ಗ್ಯಾಸ್ ಮೇಲೆ ದೋಸೆ ತವನ್ನಿಟ್ಟು ಹಾಗೆ ಹಾಕಿ ನಿಮಗೆ ಈಗೆಲ್ಲ ರೌಂಡಾಗಿ ಮಾಡೋಕ್ಕೆ ಹೋಗಬೇಡಿ. ನಾನು ಮಾಡಿದ್ದೀನಿ, ಆದರೆ ನೀವು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಹಾಕಿದರೆ ಬರುತ್ತೆ. ಹಿಟ್ಟು ಸ್ವಲ್ಪ ನೀರಿನ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಥರದಲ್ಲಿ ಕೂಡ ಮಾಡ್ಕೋಬೋದು. ಇದಕ್ಕೇನು ಎಣ್ಣೆ ಬೇಕಾಗಲ್ಲ. ನಿಮ್ಮ ಇಷ್ಟ, ಬೇಕಂದರೆ ತುಪ್ಪ ಹಾಕ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ರುಚಿಕರವಾದ ಮೈಸೂರು ಮಲ್ಲಿಗೆ ದೋಸೆ ಫ್ರೆಂಡ್ಸ್. ಬಾಯಲ್ಲಿಟ್ಟರೆ ಕರಗುವಂಥ ಮೈಸೂರು ಮಲ್ಲಿಗೆ ದೋಸೆ ರೆಡಿ ಫ್ರೆಂಡ್ಸ್. ಇವಾಗ ನೋಡಿ ತುಂಬಾ ಸ್ಮೂತಾಗಿ ಇರುತ್ತೆ, ಸಾಫ್ಟಾಗಿ ಕೂಡ ಬರುತ್ತೆ ಫ್ರೆಂಡ್ಸ್. ತೆಂಗಿನಕಾಯಿ ಸಿಪ್ಪೆ ತೆಗೆದು ಹಾಕಿದರೆ ಬೆಳ್ಳಗಾಗುತ್ತೆ ದೋಸೆ. ಆ ಥರ ಕೂಡ ಮಾಡ್ಕೊಳ್ರಿ. ಮಾರ್ನಿಂಗ್ ಟಿಫಿನ್ ಅಥವಾ ನೈಟಿಗೆ ಡಿನ್ನರಿಗೆ ಕೂಡ ಈ ಥರದಲ್ಲಿ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ವೆಯ್ಟ್ ಲಾಸಿಗೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಯಾದ ರೆಸಿಪಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.